ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಲೋಕಸಭೆ ಚುನಾವಣೆ ವೇಳೆ ಪ್ರಧಾನಿ ಮೋದಿ ಕ್ಯಾಂಪೇನ್ ವಿಡಿಯೋ ಬಳಸಿ ಕಾಂಗ್ರೆಸ್ ಅಟ್ಯಾಕ್. ತೀರ್ಪಿನ ಬಗ್ಗೆ ಮಾತಾಡುವಂತೆ ಒತ್ತಾಯ. ದಳ ಬಿಜೆಪಿ ದೋಸ್ತಿ ನಾಯಕರಿಗೆ ಮುಜುಗರ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್. ಎಲ್ಲ 13 ಸ್ಪಾಟ್ಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಭೇದಿಸಬೇಕಿದೆ ಎಸ್ಐಟಿ ಟೀಮ್. ದೂರುದಾರ ಪ್ರಸ್ತಾಪಿಸಿದ್ದ ಅರೆ ನಗ್ನ ಶವ ಪತ್ತೆ ಬಗ್ಗೆ ಶೋಧ. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರಲ್ಲ. ದೆಹಲಿಯಲ್ಲಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರಿಂದಲೇ ಸ್ಪಷ್ಟನೆ. ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿತಾರೆ, ಯಾರಿಗೂ ಗೊಂದಲ ಬೇಡ ಅಂತ ಸ್ಪಷ್ಟ ಸಂದೇಶ. ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಕೇಸ್ನಲ್ಲಿ ಇಬ್ಬರ ಅರೆಸ್ಟ್. 43 ಅಕೌಂಟ್ಗಳ ಮಾಹಿತಿ ಕೇಳಿ ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿರುವ ಪೊಲೀಸರು. ಕೆಲವು ಖಾತೆಗಳು ಡಿಲೀಟ್ ಆಗಿದ್ದು ಅದರ ಬಗ್ಗೆಯೂ ಮಾಹಿತಿ. ಪತ್ರಕ್ಕೆ ಉತ್ತರ ಸಿಕ್ತಿದ್ದಂತೆ ಇನ್ನಷ್ಟು ಜನರ ಹೆಡೆಮುರಿ ಕಟ್ಟುವುದು ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.